ನಾವು ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತಿ. ಅಂಥ ಗುರು ನಮಗೇನು ಸಿಗುದಿಲ್ಲ. ಸತ್ತ ಮಗುವಿನ ಬದುಕಿಸ್ಯಾರ. ಕಾಮಧೇನು ಕಲ್ಪವೃಕ್ಷ. ಅವ್ರೇನು ಸಂಕಲ್ಪ ಹಿಂಗೆ ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡ್ತಿದ್ರು, ಅದು ಬಂದು ಬಿಡ್ತಿತ್ತು. ಕದಳಿಯ ವನಕ್ಕೆ ಹೋಗಿ ಅಕ್ಕನನ್ನು ಕಂಡು ಬಂದವರು ಅವರೊಬ್ಬರ ಚಪ್ಪಾಳಿ ಹಾಕ್ರಿ ಎಲ್ಲರೂ, ಚಪ್ಪಾಳಿ ಹಾಕ್ರಿ ಎಲ್ಲರೂ. ಕದಳಿಯ ವನಕ್ಕೆ ಹೋಗಿ ಅಕ್ಕನ ಕಂಡು ಬಂದವ್ರು ಅಂದ್ರೆ ಮಹಾದೇವಿ ಅಕ್ಕನ ಕಂಡು ಬಂದವ್ರು ಅಂದ್ರೆ ಅವರೊಬ್ಬರ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿರುವಂಥದ್ದು. ಶಿರೂರು ಪಟ್ಟಣದಲ್ಲಿ ಒಬ್ಬ ಮಹಾನ್ ಯೋಗಿ ಚನ್ನವೀರ ಮಹಾಸ್ವಾಮಿಗಳ ಪುಣ್ಯತಿಥಿ ದಿನ ಇವತ್ತು. ಸೊ ಇವತ್ತು ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಮಾತನಾಡಲಿಕ್ಕೆ ಶಿರೂರು ಪಟ್ಟಣದ ಅಜ್ಜಿ ಆಗಿರುವಂತಹ ಗುರಮ್ಮ ಸಂಕೀನಮಠರು ಒಂದೆರಡು ಮಾತುಗಳನ್ನು ಮಾತನಾಡ್ತಾರೆ. ಸೊ ಮಹಾಯೋಗಿ ಹೇಗಿದ್ರು ಅನ್ನೋದನ್ನು ಮಾತನಾಡಿಸ್ತಾ ಹೋಗೋಣ. ಅಮರ, ಈಗ ಚನ್ನವೀರ ಮಹಾಸ್ವಾಮಿಗಳ ಪುಣ್ಯತಿಥಿ ಇವತ್ತು, ಚನ್ನವೀರ ಮಹಾಸ್ವಾಮಿಗಳ ಪುಣ್ಯತಿಥಿ ಇವತ್ತು. ಹೇಗಿದ್ರು ಅಜ್ಜಾರು? ಈ ನಮ್ಮ ಚನ್ನವೀರ ಗುರುಗಳ 23ನೆಯ ಪುಣ್ಯತಿಥಿಯ ಸ್ಮರಣೆಗಾಗಿ ಇಡೀ ನಮ್ಮ ಶಿರೂರು ಗ್ರಾಮದ ಜನ ಎಲ್ಲರೂ ಒಂದು ದೊಡ್ಡ ಹಬ್ಬದಂತೆ ಆಚರಿಸಿ ಪ್ರತಿಯೊಬ್ಬರ ಮನೆಯಲ್ಲಿ ಅವರು ಸದಾ ನಮ್ಮ ಚನ್ನವೀರ ಎಲ್ಲರನ್ನೂ ಕಾಪಾಡ್ಕೊತ ಬಂದಾರ. ಅವರು ಲಿಂಗೈಕ್ಯರಾಗಿಲ್ಲ, ಅವರು ಸ್ವತಃ ಅದಾರ. ಅದಕ್ಕೆ ಅಷ್ಟು ಅವ್ರದಂದ್ರೆ ಅವರು ಅನುಷ್ಠಾನ ಸಂಪದ ಮಾಡಿದ್ದು ಕೇಳಿದ್ರೆ ಜನರಿಗೆ ಕೆಲವು ಗೊತ್ತಿಲ್ಲ. ಯಾಕಂದ್ರೆ ಯಾರು ಕದಳಿ ವನಕ್ಕೆ ಕಮರಿ ಮಠಕ್ಕೆ ಹೋಗಿಲ್ಲ, ಯಾವ ಸ್ವಾಮಿಗಳು ಹೋಗಿಲ್ಲ ಕದಳಿ ವನ ಕಮರಿ ಮಠಕ್ಕೆ. ಅವರು ಎಷ್ಟೋ ದಿನ ತಪಸ್ಸು ಮಾಡಿ ಶ್ರೀಶೈಲದಿಂದ ಕದಳಿ ವನ ದಾಟಿ ಐತದು ಕಮರಿ ಮಠ, ಅಲ್ಲಿ ಯಾರು ಹೋಗುವಂಗಿಲ್ಲ. 7 ಗವಿ, ಆ ಗವಿ ಜಿಗದಾರ ಅವ್ರು. ಜಿಗದ 7 ಗವಿ ಒಂದೊಂದು ಗವಿ ದಾಟುವಂತ ಹೋಗಿ 10ನೇ ಗವಿ ಒಳಗೆ ಹೋಗಿ ಕುಂತಾರ. 10ನೇ ಗವಿ ಒಳಗೆ ಹೋಗಿ ಕುಂತ್ರೆ ತೊಳಗಿ ಬೆಳಗುವುದೊಂದು ಚಿಜ್ಯೋತಿ ಇತ್ತ. ಅದನ್ನ ನೋಡಿ ಕೈ ಮುಕ್ಕೊಂಡು ಅನುಷ್ಠಾನ ಮಾಡ್ಕೊಂತ ಕುಂತರು. ಎಡಕ್ಕೆ ಬಲಕ್ಕೆ ಕಾರಂಜಿ ಪುಟದ ಹೇಳಕ್ ಹತ್ತಿದ್ದು ಅಂತ. ಅದನ್ನ ಎಲ್ಲ ನೋಡಿ ಅಲ್ಲೇ ಅನುಷ್ಠಾನ ಮಾಡಿ ಎಲ್ಲ ಇಷ್ಟ ಪ್ರಾಣ ಭಾವಲಿಂಗದೊಳಗೆ ಅವರು ಬೆರೆಸ್ಬಿಟ್ರು. ಅವಾಗ ಚನ್ನಮಲ್ಲಿಕಾರ್ಜುನ ಮಹಾದೇವಿ ಅಕ್ಕ ಸ್ವತಃ ಅವರು ಬಂದು ಕೈ ಹಿಡಿದು ಮ್ಯಾಲೆ ಕರ್ಕೊಂಡ್ರು. ಅದು ಗೊತ್ತಿಲ್ಲ, ಅದು ಇದ್ರೊಳಗೆ ಭಾವದಾಗ ಆಕಿನ ನಿಲವು ನೋಡಿ ಮತ್ತೆ ಎಲ್ಲೇ ಆ ಕದಳಿ ವನದ ಕಾಮಧೇನು ಕಲ್ಪವೃಕ್ಷ ಒಂದು ಮರ ಐತೆ ಅಂತಲ್ಲಿ. ಆ ಮರದಿಂದ ಜಗದಿದ್ರು ಅವರು ತಳಗ ಗವಿಯಾಗ ಕಮರಿ ಮಠದಾಗ. ಅದನ್ನ ನೋಡಿ ಅವರು ಎಲ್ಲಿ ಜಿಗದು ಒಳಗೆ ಹೋಗಿದ್ರು, ಕಣ್ಣು ಸೇರಿ ನೋಡಿದ್ರು, ಬಂದು ಇಲ್ಲೇ ಕುಂತಿದ್ರು. ಎಲ್ಲೇ ದೇವಸ್ಥಾನದಾಗ ಇದು ಕಾಮಧೇನು ಕಲ್ಪವೃಕ್ಷ 7 ಗವಿ ಮೇಲೆ ಬಂದು ಕುಂತು ಬಿಟ್ಟಿದ್ರು. ಅಂದ್ರೆ ಅಂಥ ಮಹಾ ತಪಸ್ವಿ ಕದಳಿಯ ವನಕ್ಕೆ ಹೋಗಿ ಅಕ್ಕನನ್ನು ಕಂಡು ಬಂದವರು ಅವರೊಬ್ಬರ. ಚಪ್ಪಾಳಿ ಹಾಕ್ರಿ ಎಲ್ಲರೂ, ಚಪ್ಪಾಳಿ ಹಾಕ್ರಿ ಎಲ್ಲರೂ. ಕದಳಿಯ ವನಕ್ಕೆ ಹೋಗಿ ಅಕ್ಕನ ಕಂಡು ಬಂದವ್ರು ಅಂದ್ರೆ ಮಹಾದೇವಿ ಅಕ್ಕನ ಕಂಡು ಬಂದವ್ರು ಅಂದ್ರೆ ಅವರೊಬ್ಬರ. ಅದಕ್ಕೆ ಅಂಥ ತಪಸ್ವಿಗಳು ನಮಗೆ ನಮ್ಮಪ್ಪ ಸಿದ್ಧಲಿಂಗ ಮಹಾಸ್ವಾಮಿ ಅವರು ಕೊಟ್ಟು ಹೋಗಿದ್ರು. ಅವರು ಸಾಕಷ್ಟು ಭಕ್ತರನ್ನ ಉದ್ಧಾರ ಮಾಡಿ ಬೇಕು ಬೇಡದ್ದು ಅವರು ಅಲ್ಲೇನು ಅಕ್ಕಂದು ತಪಸ್ ಮಾಡಿ ಬಂದಿದ್ದರಲ್ಲ ಕಾಮಧೇನು ಕಲ್ಪವೃಕ್ಷ. ಅವ್ರೇನು ಸಂಕಲ್ಪ ಹಿಂಗೆ ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡ್ತಿದ್ರು, ಅದು ಬಂದು ಬಿಡ್ತಿತ್ತು. ಯಾರಿಗೇನು ಕೊಡ್ಬೇಕನ್ನೋದು ಅವರು ಕೊಡ್ತಿದ್ರು, ಅದು ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಅಂಥ ಗುರುವಿನ ನಾವು ಪಡ್ಕೊಂಡಿದ್ವಿ. ಅವರ ಇವತ್ತು 2023ನೇ ನಾವು ಪುಣ್ಯ ಸ್ಮರಣೆ ಮಾಡ್ಬೇಕಾದ್ರೆ ಭಾಳ ಕಷ್ಟ ಐತಿ. ಅಂಥ ಗುರು ನಮಗೇನು ಸಿಗುದಿಲ್ಲ. ಸತ್ತ ಮಗುವಿನ ಬದುಕಿಸ್ಯಾರ ಮುಕ್ಕಲ್ಲಾಗ.
ಯಲ್ಲಪ್ಪ ಅಂತ ಚೇರ್ಮನ್ ಅವರು ರೆಡ್ಡಿಯರ್ ಮಂದಿ. ಆ ಯಲ್ಲಪ್ಪನ ಮಗಳನ್ನ ಪುಣಾಕ್ ಅವರ ಕಳಿಸಿದ್ರು, ಕೊಟ್ಟಿದ್ರು ಪುಣಾಕ. ಆಕಿ ಆ ಮಗಳ ಹಡಿದ್ರ ಅದು ಗಂಡು ಮಗನ ಹಡಿದಿದ್ಲು, ಅದು ಸತ್ರ ಬಂತ. ಸತ್ರ ಬರೋಣ ಹೋಗಿ ಅಲ್ಲೇ ಚಿಪ್ಪ್ಯಾಗ ಹುಗಿದು ಬಂದಿದ್ರು ಯಲ್ಲಪ್ಪನ ಮೊಮ್ಮಗನ. ಮನಿ ಚಿಪ್ಪ್ಯಾಗ ಹುಗಿದು ಬಂದಿದ್ರು. ಹುಗಿದು ಬಂದಿಂದ ಯಪ್ಪ ಹಿಂಗಾತು, ಮಗಳು ಹಿಡಿದಿದ್ಲು ಗಂಡು ಮಗನ, ಹಿಂಗಾತು ಅಂತ ಹೋಗಿ ಯಲ್ಲಪ್ಪ ಹೇಳಿದ್ರೆ, ಎಲ್ಲಿ ಹುಗ್ದಿರಿ ಅದನ್ನ ಅಂತ ಕೇಳಿ, ಇಲ್ಲೇ ನಮ್ಮನ್ನ ಹಿತ್ತಲ್ದಾಗ ದಡ್ಡ್ಯಾಗ ಹುಗ್ದೀವ್ರಿ, ನಡಿ ಹಂಗಾರೆ ಬರ್ತೀನಿ. ಆಗಿಂದಾಗ ಯಲ್ಲಪ್ಪನ ಕೂಡ ಬಂದ ಬಿಟ್ರ ಅಲ್ಲೇ ಮುಕ್ಕಲ್ಲಾಗ ಬಂದು ಅದು ಎಲ್ಲಿ ತೆಗೀರಿ ಅಂತಂದು ಎಲ್ಲ ತೆಗೆದು ಅಷ್ಟು ಮಾಡಿ ಕೊಡ ನೀರು ಹಾಕಿ ಅದನ್ನು ಕುಸಿನ ಎಲ್ಲ ತೆಗೆದು ಇದನ್ನು ಮಾಡಿ ಅಜ್ಜಾರು ಆ ಒಂದು ಇದನ್ನು ವಸ್ತ್ರ ಹಾಸಿ ಅಲ್ಲಿ ಹಾಸಿಬಿಟ್ರೆ, ಹಾಸಿಂದ ಎಷ್ಟು ಒಂದು 10-15 ನಿಮಿಷ ತಮ್ಮ ತಪಸ್ಸಿನ ಫಲದಿಂದ ಹುಡುಗ ಕೈ ಕಾಲು ಬೀಚಿ ಎಳಕತ್ತೆ. ಚಪ್ಪಾಳಿ ಹಾಕ್ರಿ ಎಲ್ಲರೂ. ಇದು ಕಟ್ಟೆ ಅಲ್ಲ, ಇದು ಮುಖಲಾಗ ಹೋಗಿ ಕೇಳ್ರಿ ಹೊಸರು ಗೊತ್ತಾಗ. ಅದಕ್ಕೆ ಅಂಥ ಗುರುವಿನ ನಾವು ಪಡ್ಕೊಂಡಿವಿ. ಅವರು ಅಲ್ಲಿ ಲಿಂಗದೊಳಗೆ ಆಗ್ಯಾರ ಅಂದ್ರೂ ನಮಗೆ ಸ್ವತಃ ಅವ್ರನ್ನ ಯಾರು ನೆನೆಸಿ ಯಲ್ಲಪ್ಪ ಅಂದೆ ಹಂಗಲ್ಲ ತುಪ್ಪ ಮಾಡಿದ್ರಲ್ಲ, ತುಪ್ಪ ಇಲ್ಲದ್ರ ಅದನ್ನ ಹೇಳ. ತುಪ್ಪ ಮಾಡಿದ್ ಹೇಳ್ಬೇಕಂದ್ರೆ ಹೌದು ತುಪ್ಪ ಮಾಡಿ ಹೌದೌದು ಅದನ್ನ ಹೇಳ. ಒಂದೊಂದು ನೆನಪು ಆಗುದಿಲ್ಲ. ಅದಕ್ಕೆ ಅವ್ರದ್ದು ಪಟ್ಟಾಧಿಕಾರ ಆಗುವಾಗ ಅಜ್ಜವ್ರ ಪಟ್ಟಾಧಿಕಾರ ಆಗುವಾಗ ಹೊಂಗಲ್ದಾಗ 3-4 ದಿನ ಕಾರ್ಯಕ್ರಮ ಪುರ್ಸೊತ್ತಿಲ್ಲ ಹಂಗ ಅದು. ಆ ನಂತರ ಅಲ್ಲಿ ಪೂಜೆಗೆ ಗವಿ ಐತಲ್ಲ ಅಲ್ಲಿ ಹೊಂಗಲ್ದಾಗ, ಆ ಗವಿಯಾಗ ಕುಂತಿದ್ರು. ಗವಿಯಾಗ ಕುಂತಾಗ ಅಲ್ಲೇ ಅನುಷ್ಠಾನ ಮಾಡ್ಕೊಂಡು ಕುಂತಿದ್ರು. ಒಬ್ರು ಯಾರೋ ಕಡಗದ ಇವರು ಶೆಟ್ರು, ಯಪ್ಪ ತುಪ್ಪನಾಗೈತಿ, ಜನ ಕಂಡಪಟ್ಟಿ ಮಂದಿ ಊಟಕ್ಕೆ ಬರ್ತಿದ್ವು ಅಂತ, ಒಂದು ಚರ್ಗಿ ತುಂಬ್ಕೊಂಬಾರ್ಲಿ ಹಳ್ಳಕ್ಕೆ ಹೋಗಿ ಅಂತ ಹೇಳಿದ್ರು. ಸ್ವತಃ ನಾವು ಅಲ್ಲೇ ಇದೀವಿ. ಅವ ಹಳ್ಳಕ್ಕೆ ಹೋಗಿ ಚರ್ಗಿ ತೊಳ್ಕೊಂಡು ಹಳ್ಳಕ್ಕೆ ಹೋಗಿ ಚರ್ಗಿ ತುಂಬ್ಕೊಂಬಂದ. ತುಂಬ್ಕೊಂಬಂದು ಅಜ್ಜಾರು ಅಲ್ಲಿ ಅನುಷ್ಠಾನಕ್ಕೆ ಕುಂತಿದ್ರು ಪೂಜೆಗೆ. ಕುಂತ ಅಲ್ಲಿಟ್ಟು ಬಿಡ ಅಂದ್ರೆ ಇಟ್ಟು ಅದ್ರ ಮೇಲೆ ಇಟ್ಟು ಕೈ ಇಟ್ಟು ಹೆರ್ಸ್ಬಿಟ್ಟಿತ್ತು. ಬಿಟ್ಟಿತ್ತು. ತಗೋರ್ಲೆ ಶೆಟ್ಟಿ ತಗೋರ್ಲೆ ಶೆಟ್ಟಿ ತುಪ್ಪ ಎಲ್ಲರಿಗೆ ಕಾಸಿ ಅದು ಒಂದು ನಾವು ಸ್ವತಃ ನೋಡಿದ್ದು. ಆ ನಂತರ ಇದಕ್ಕೆ ಎಲ್ಲಾರನ್ನು ಉಳಿವಿಗೆ ಕರ್ಕೊಂಡು ಹೋಗಿದ್ದರು. ಉಳಿವಿ ಚನ್ನಬಸವಣ್ಣಗೆ ಒಟ್ಟರು ನಮ್ಮ ಶಿರೂರು ಮಂದಿನ. ಅಲ್ಲೇ ಎಲ್ಲಮ್ಮನ ಗುಡಿ ಹತ್ತಿರ ಬೂಜಿ ಸ್ವಾಮಿಗಳು ಅಂತದಾರ. ಅವರು 700 ವರ್ಷ ಬಾಳಿ ಹೋಗ್ಯಾರಂತ ಬೂಜಿ ಸ್ವಾಮಿಗಳು. ಅವ್ರ ಹತ್ರ ಅಲ್ಲಿ ಹೋಗಿ ಅವರು ತಪಸ್ ಮಾಡಿ ಬರ್ತಿದ್ರು. ಇವರು ಅಂತರ್ಲೆ ಅಡ್ಡಾಡ್ಸಿದ್ರಂತೆ. ಯಾರು ಅವರು ಮೊದಲು ಬೂಜಿ ಸ್ವಾಮಿಗಳು. ಅದನ್ನೆಲ್ಲ ನೋಡಿ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅಲ್ಲೆಲ್ಲ ಅಷ್ಟು ನೋಡಿದ್ರು. ಹಿಂಗೈತೆ ನೋಡವ ಇಂಥ ಸ್ವಾಮಿ ಇದು ಅಂತಂದು ಎಲ್ಲರೂ ಹಿಂಗೆ ಕುಂತೀವಿ. ಮತ್ತೆ ಅಪ್ಪ ಏನೂ ಹೇಳಿಲ್ಲ, ಎಲ್ಲರೂ ಕಾಯಿ ಕರ್ಪೂರ ತರ್ತಿದ್ವಿ, ಏನಿಲ್ಲ. ಯಾರು ತಂದಿಲ್ಲನು, ಇರ್ಲಿ ಬಿಡು. ಕಾಯಿ ಕರ್ಪೂರ ಆಗಿಂದಾಗ ಹಿಂಗೆ ಯಾಕೆ ಕುಂತಾನ ಹಿಂಗೆ ತಗೊಂಡು ಇರ ಕರ್ಪೂರ ಹಚ್ಚು ಕಾಯಿ ಹೊಡಿ. ಇಲ್ಲೇ ಇದರ ಅಷ್ಟು ಸುತ್ತ ಕುಂತೀವಿ. ಅದಕ್ಕೆ ಒಂದಲ್ಲ ಎರಡಲ್ಲ, ನಿನ್ನ ಏನಾದರೂ ಒಂದು ಒಳ್ಳೇದಾಗುದಿತ್ತೆ ಅಂದ್ರೆ ನಿನಗೆ ಬೇಡಿದ್ದು ಕೊಡ್ತೇವೆ. ಆದ್ರೆ ಎಲ್ಲರಿಗೂ ಸಿಗ್ತೈತೆ ಅಂತಲ್ಲ, ಹೌದಿಲ್ಲ? ಯಾಕಂದ್ರೆ ಆ ಗುರಿನ ಮೇಲೆ ಅಂತಃಕರಣ ಬೇಕಲ್ಲ. ಅದು ಎಷ್ಟೋ ಮಂದಿ ಜಾದು ಮಾಡ್ತಾನಂತ ಏನೇನೋ ಅಂದು ಅವನ್ನೆಲ್ಲ ಕಿವ್ಯಾಗ ಹಾಕೊಳ್ಳಿಲ್ಲ. ಅಂಥ ಗುರುವಿನ ನಾವು ಪಡ್ಕೊಂಡಿವು. ಇವತ್ತು ಅವರ ಪುಣ್ಯತಿಥಿ ಪುಣ್ಯ ಸ್ಮರಣೆ ಮಾಡುವುದಂದ್ರೆ ಭಾಳ ಸಂತೋಷ. ಎಲ್ಲರಿಗೆ ಭಾಳ ಸಂತೋಷ. ಯಾರು ಏನೂ ಇಲ್ಲ, ಯಾರು ಕೊಡೋದು ಎಲ್ಲರೂ ಅವರು ತಮ್ಗೆ ಬೇಕಾದ್ದು ಬೇಡದ್ದು ಅಲ್ಲಿ ಮುಕ್ಕಲಾಗ ಅಲ್ಲಿ
ಲಿಂಗೈಕ್ಯ ಆಗ್ಯಾರಂದ್ರು ಇಷ್ಟು ಸಡಗರ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡಿ ಇಷ್ಟು ಚಂದ ಮಾಡಿದ್ರು, ಅದಕ್ಕೆ ಭಾಳ ಸಂತೋಷ ಆಯ್ತು. ನಮ್ಮ ಅಪ್ಪಂದು ಪ್ರತಿ ವರ್ಷ ಇನ್ನೂ ಹೆಚ್ಚಿಂದ ಮಾಡ್ಕೊತ ಹೋಗೋನು. ಎಲ್ಲ ನಮ್ಮ ಶಿರೂರು ಭಕ್ತರಿಗೆ ಆ ತಂದೆ ಆ ಗುರು ಆಯುರ ಆರೋಗ್ಯ ಭೋಗ ಭಾಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲು ಅಂತ ತಿಳ್ಕೊಂಡು ಅವ್ರ ಬಗ್ಗೆ 4 ಮಾತು ಮಾತಾಡೋಕ್ಕೆ ನಮ್ಮ ಪತ್ರಕರ್ತರು ಒಳ್ಳೆಯ ಒಂದು ಅವಕಾಶ ಕೊಟ್ರ. ಎಂಥ ಗುರುವಿನ ನಾವು ಕಳೆದುಕೊಂಡೆವು, ಎಂಥ ಗುರುವಿನ ನಾವು ಕಳೆದುಕೊಂಡೆವು, ಎಲ್ಲ ಕಡೆಗೆ ಹುಡುಕಿದರ ಸಿಗವಲ್ಲರು. ಎಂಥ ಗುರುವಿನ ನಾವು ಕಳೆದುಕೊಂಡೆವು, ಎಲ್ಲ ಕಡೆಗೆ ಹುಡುಕಿದರ ಸಿಗವಲ್ಲರು. ಸಿದ್ಧಲಿಂಗ ಹೇಳಿದಂಗ ನಡೆದುಕೊಂಡರು, ಭಕ್ತರಿಗೆ ಬೇಡಿದ ವರವ ಕೊಟ್ಟರು, ಭಕ್ತರಿಗೆ ಬೇಡಿದ ವರವ ಕೊಟ್ಟರು. ಎಂಥ ಗುರುವಿನ ನಾವು ಕಳೆದುಕೊಂಡೆವು, ಎಲ್ಲ ಕಡೆಗೆ ಹುಡುಕಿದರ ಸಿಗವಲ್ಲರು. ಟೀಕಿನ ಮಠದ ಅಜ್ಜವ್ರದ್ದು ಪಟ್ಟ ಅಧಿಕಾರ ನಡೆದೈತಿ. ಅಕಸ್ಮಾತ್ ಅವ್ರು ಇದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳ್ದು ಪುಣ್ಯತಿಥಿ ಮಾಡ್ಬೇಕಾದ್ರೆ ಅಷ್ಟು ಇದು ಇಲ್ಲಿ ನಮ್ಮದು ಜಾತ್ರೆಗಿಂದ ಅಲ್ಲಿ ಪ್ರಸಾದಕ್ಕೆ ಅಷ್ಟು ಹೇರಿ ಕಳಿಸ್ತಿದ್ರು. ಅಂಥ ಗುರು ಸಿಗ್ತಾನ. ಈಗ ಅವರು ಪಟ್ಟ ಅಧಿಕಾರ ಮಾಡ್ತಾರಂದ್ರೆ ಎಷ್ಟು ಕೊಡ್ತಿದ್ರು, ಏನು ಸುದ್ದಿ. ಅದಕ್ಕೆ ಅವರಂಥ ಪ್ರಸಾದ ಉಣಿಸೋದು, ಅವರಂತ ತಿನ್ನಿಸೋದು, ಅವರಂತ ಅಂತಃಕರಣ ನಮಗೇನು ಮಾತ್ರ ಯಾಗ ಸ್ವಾಮಿಗಳು ಸಿಗೋದಿಲ್ಲ. ಅದು ನಮ್ಮಪ್ಪ ಇನ್ನೊಮ್ಮೆ ಮತ್ತೊಮ್ಮೆ ಜನಿಸಿ ಬಾ ಚೆನ್ನವೀರ ಶಿವಯೋಗಿ, ಮತ್ತೊಮ್ಮೆ ಜನಿಸಿ ಬಾ ಚೆನ್ನವೀರ ಶಿವಯೋಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.